ಪುತ್ರರ ಭವಿಷ್ಯ ಏನಾಗಲಿದೆ ಸಂಜಯ? ನನ್ನ ಮನಸ್ಸು ಭಯದಿಂದ ನಡುಗುತ್ತಿದೆ. ಕೃಷ್ಣ, ನನ್ನ ಕೈಗಳು ನಡುಗುತ್ತಿವೆ. ನನ್ನ ಸ್ವಂತ ಬಂಧುಗಳ ಮೇಲೆ ಬಾಣ ಎತ್ತಲು ಮನಸ್ಸು ಒಪ್ಪುತ್ತಿಲ್ಲ. ಈ ಯುದ್ಧದಲ್ಲಿ ಜಯಿಸಿದರೂ ನಾವು ಏನು ಪಡೆಯುತ್ತೇವೆ? ಅರ್ಜುನ, ನೀನು ಕೇವಲ ದೇಹವನ್ನು ನೋಡುತ್ತಿದ್ದೀಯ, ಆದರೆ ಆತ್ಮ ಶಾಶ್ವತ. ಧರ್ಮಕ್ಕಾಗಿ ನಡೆಯುವ ಯುದ್ಧವನ್ನು ತಪ್ಪಿಸುವುದು ಯೋಧನ ಕರ್ತವ್ಯವಲ್ಲ. ಅವರು ಶತ್ರುಗಳಲ್ಲ ಕೃಷ್ಣ, ಅವರು ನನ್ನ ಕುಟುಂಬ. ನಾನು ಇವರ ವಿರುದ್ಧ ಹೇಗೆ ಯುದ್ಧ ಮಾಡಲಿ? ಅರ್ಜುನ, ನಿನ್ನ ಕರ್ತವ್ಯವನ್ನು ಅರಿತುಕೋ. ನಿನ್ನ ಹೃದಯ ಕರುಣೆಯಿಂದ ತುಂಬಿದೆ ಅರ್ಜುನ, ಆದರೆ ಧರ್ಮದ ತೀರ್ಪು ಭಾವನೆಗಿಂತ ದೊಡ್ಡದು. ನನ್ನ ಗುರುಗಳು, ನನ್ನ ತಾತ, ನನ್ನ ಸಹೋದರರು, ಇವರನ್ನೆಲ್ಲ ಕೊಂದು ರಾಜ್ಯ ಪಡೆಯುವುದಕ್ಕಿಂತ ಭಿಕ್ಷೆ ಬೇಡುವುದೇ ಮೇಲು ಕೃಷ್ಣ. ಅರ್ಜುನ, ಭಯವು ಮನಸ್ಸನ್ನು ಮಸುಕಾಗಿಸುತ್ತದೆ. ನಿನ್ನ ಧರ್ಮವನ್ನು ನೆನಪಿಸಿಕೋ. ಸತ್ಯಕ್ಕಾಗಿ ಹೋರಾಡುವವನಿಗೆ ಪಾಪವಿಲ್ಲ. ನನ್ನ ಶಕ್ತಿ ಕಳೆದು ಹೋಗುತ್ತಿದೆ ಕೃಷ್ಣ. ಈ ಯುದ್ಧ ನನ್ನಿಂದ ಸಾಧ್ಯವಿಲ್ಲ. ದುರ್ಬಲತೆ ಯೋಧನಿಗೆ ಅಲಂಕಾರವಲ್ಲ ಅರ್ಜುನ. ಎದ್ದೇಳು. ಆತ್ಮ ನೀದರ್ ಹುಟ್ಟುವುದಿಲ್ಲ, ನೀದರ್ ಸಾಯುವುದಿಲ್ಲ. ದೇಹ ನಾಶವಾಗಬಹುದು, ಆತ್ಮ ಶಾಶ್ವತ. ಅಂದ್ರೆ ಮರಣ ಎಂಬುದು ಅಂತ್ಯವಲ್ಲವೇ ಕೃಷ್ಣ? ಅದು ಕೇವಲ ರೂಪಾಂತರ ಅರ್ಜುನ. ಕರ್ಮ ಮಾಡುವುದು ನಿನ್ನ ಹಕ್ಕು. ಫಲದ ಮೇಲೆ ಆಸೆ ಇಡಬೇಡ. ಧರ್ಮಕ್ಕಾಗಿ ಕಾರ್ಯನಿರ್ವಹಿಸು. ಅರ್ಜುನ, ನಿನ್ನ ಕರ್ತವ್ಯವನ್ನು ಅರಿತುಕೋ. ಅದು ನಿನ್ನ ಆತ್ಮದ ಕರೆ. ನೀನು ಯೋಧ. ನಿನ್ನ ಧರ್ಮವನ್ನು ಪಾಲಿಸು. ಕಾಲವೇ ಎಲ್ಲವನ್ನು ರೂಪಿಸುತ್ತದೆ ಅರ್ಜುನ. ಕಾಲವೇ ಎಲ್ಲವನ್ನೂ ನಾಶ ಮಾಡುತ್ತದೆ. ನಿನ್ನ ಜ್ಞಾನ ಮಾನವನ ಮಿತಿಯನ್ನು ಮೀರಿದೆ ಕೃಷ್ಣ. ಭಕ್ತಿ ಮತ್ತು ಸತ್ಯದ ಮಾರ್ಗದಲ್ಲಿ ನಡೆಯುವನನ್ನು ನಾನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ನಿನ್ನ ಮೇಲೆ ನನ್ನ ಸಂಪೂರ್ಣ ನಂಬಿಕೆ ಇದೆ ಕೃಷ್ಣ. ನಾನು ಕಾಲ, ಲೋಕಗಳ ಸಂಹಾರಕ. ಧರ್ಮ ಸ್ಥಾಪನೆಗಾಗಿ ಬಂದಿದ್ದೇನೆ. ಧರ್ಮ ಸ್ಥಾಪನೆಗಾಗಿ ಬಂದಿದ್ದೇನೆ ಅರ್ಜುನ. ಜಯ ಶ್ರೀಕೃಷ್ಣ, ಧರ್ಮದ ರಕ್ಷಕನೇ. ನಿನ್ನ ಮಹಿಮೆ ಅಸೀಮ ಕೃಷ್ಣ. ಓ ಪರಮೇಶ್ವರ, ನನ್ನ ಅಜ್ಞಾನವನ್ನು ಕ್ಷಮಿಸು. ನಿನ್ನ ದಿವ್ಯತೆಯನ್ನು ಈಗ ಅರಿತಿದ್ದೇನೆ. ಭಯಪಡಬೇಡ ಅರ್ಜುನ, ನಾನು ನಿನ್ನೊಂದಿಗಿದ್ದೇನೆ. ಈಗ ನನ್ನ ಮನಸ್ಸು ಸ್ಥಿರವಾಗಿದೆ ಕೃಷ್ಣ. ಜ್ಞಾನವು ನಿನ್ನೊಳಗೆ ಉದಯಿಸಿದೆ ಅರ್ಜುನ. ಕೃಷ್ಣ, ನನ್ನ ಸಂಶಯಗಳು ದೂರವಾಗಿವೆ. ಈಗ ನಾನು ಧರ್ಮಕ್ಕಾಗಿ ಯುದ್ಧ ಮಾಡುತ್ತೇನೆ.